ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕಾ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಾವು ರಿಯೋ ಆ್ಯಂಡ್ ಮೀಡಿಯೋ SSLC ಎಕ್ಸಾಮ್ಗಳು ಸಮೀಪಿಸುತ್ತಿರೋದ್ರಿಂದ SSLCಯಲ್ಲಿ ಬರ್ತಕ್ಕಂಥ ಇಂಗ್ಲೀಷ್ ಭಾಷೆಯಲ್ಲಿ ಬರ್ತಕ್ಕಂಥ ರಿಯೋ ಆ್ಯಂಡ್ ಮೀಡಿಯೋ ಅಂತ ಪ್ರೋಸ್ 3 ಇದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡ್ಕೊಂಡು ಹೋಗೋಣ. ಇದರಲ್ಲಿ ಯಾವ ಅಂದರೆ 3 ಮಾರ್ಕ್ ಎಕ್ಸ್ಟ್ರಾಕ್ಟ್ಗಳು ಬರ್ತವೆ. ಯಾವ ಎಕ್ಸ್ಟ್ರಾಕ್ಟನ್ನು RC ಅಂತಲೂ ಕೂಡ ಕರೀತಾರೆ. ಅವುಗಳು ಬರ್ತವೆ. ಅವುಗಳು ಏನಂದರೆ ಒಂದಿಷ್ಟು ಡೈಲಾಗ್ಸ್ಗಳು ಇರುತ್ತೆ. ಅವುಗಳ ಮೇಲೆ ಏನು ಮಾಡ್ತಾರೆ ಅಂದರೆ 3 ಸಬ್ ಕ್ವಶನ್ಗಳನ್ನು ಕೇಳ್ತಾರೆ. ಆ ಸಬ್ ಕ್ವಶನ್ಗಳಿಗೆ ಆನ್ಸರ್ ಮಾಡಿದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಆನ್ಸರ್ ಬರುತ್ತೆ. ನಾನು ಇವತ್ತು ಹೇಳ್ತಕ್ಕಂಥ ಕ್ವಶನ್ಸ್ಗಳನ್ನು ಬಿಟ್ಟು ಬೇರೆ ಯಾವ ಕ್ವಶನ್ಸ್ಗಳು ಬರಲ್ಲ. 3 ಮಾರ್ಕ್ಸು ಕಂಪಲ್ಸರಿ ಪಿಕ್ಸ್ ಕ್ವಶನ್ಗಳು ಇವಾಗಿರುತ್ತೆ. ಇವುಗಳನ್ನು ನೋಡಿಕೊಂಡ್ರೆ ಸಾಕು, ನಿಮಗೆ ಪಿಕ್ಸ್ ಮಾರ್ಕ್ಸ್ಗಳು ಬೀಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಇವತ್ತು ನಾನು ಹೇಳ್ತಕ್ಕಂಥ ಪೂರ್ತಿ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡ್ಕೊಂಡು ಹೋಗೋದ್ರಿಂದ ನಿಮ್ಮ ಪಾಕೆಟ್ನಲ್ಲಿ ನೀವು 3 ಮಾರ್ಕ್ಸನ್ನು ಇಟ್ಕೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಕಂಪಲ್ಸರಿಯಾಗಿ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಫಸ್ಟ್ ಎಕ್ಸ್ಟ್ರಾಕ್ಟ್ ಹೋಗೋದು ಯಾವುದಂದರೆ, ನಾವು ಯಾವುದಂದರೆ ವಿ ಹ್ಯಾವ್ ಆಲ್ ಲರ್ನ್ ಟು ಲವ್ ದೀಸ್ ಅಮೇರಿಕನ್ಸ್. ನಾವು ಏನಂದರೆ ನಾವು ಎಲ್ಲವನ್ನ ನಾವು ಕಲಿತೇವೆ. ಲವ್ ಮಾಡೋದನ್ನು ಯಾರಿಂದ ಅಂದರೆ ದೀಸ್ ಅಮೇರಿಕನ್ಸ್ದಿಂದ ಕಲಿತೇವೆ ಅಂತ ಹೇಳ್ತಾರೆ. ಇಲ್ಲಿ ಫಸ್ಟ್ ಕ್ವಶನ್ ಯಾವುದಂದರೆ ಹೂ ಇಸ್ ದ ಸ್ಪೀಕರ್ ಹಿಯರ್. ಯಾರು ಸ್ಪೀಕರ್ ಅಂದರೆ ದ ಸ್ಟೋರಿ ಟೆಲ್ಲರ್. ಅಂದರೆ ಈ ಸ್ಟೋರಿ ಟೆಲ್ಲರ್ ಅಂದರೆ ಯಾರಂದರೆ ಕವಿಯವರು ಅಥವಾ ಯಾರು ರೈಟರ್ ಅಂತ ನಾವು ಹೇಳ್ಬೋದು. ಇನ್ನು ಎರಡನೇ ಕ್ವಶನ್ ಯಾವುದಂದರೆ ಹೋಮ್ ಡಿಡ್ ಹಿ ಸೇ ದೀಸ್ ವರ್ಡ್ಸ್. ಯಾರಿಗೆ ಇದನ್ನು ಹೇಳ್ತಾನೆ ಅಂದರೆ ಟು ಡಾನ್ ಅನ್ಸೆಲ್ಮೋ ಅವ್ರಿಗೆ ಏನಂತ ಹೇಳ್ತಾರೆ. ಡಾನ್ ಅಂದರೆ ಇಲ್ಲಿ ಸರ್ ಅನ್ನೋ ಅರ್ಥವನ್ನು ಕೊಡುತ್ತೆ. ಇನ್ನು ಮೂರನೇ ಕ್ವಶನ್ ಅಂದರೆ ವೈ ಡಿಡ್ ದ ಸ್ಪೀಕರ್ ಸೇಸು. ಯಾಕೆ ಇದನ್ನು ಹೇಳ್ತಾರೆ ಅಂದರೆ ಅಮೇರಿಕನ್ಸ್ ಬೈ ದ ಪ್ರಾಪರ್ಟಿ ಆ್ಯಂಡ್ ಲಿವಿಂಗ್ ದೇರ್. ಏನು ಮಾಡ್ತಾರೆ ಅಂದರೆ ಅಮೇರಿಕನ್ಸು ಏನು ಮಾಡಿರ್ತಾರೆ ಅಂದರೆ ಪ್ರಾಪರ್ಟಿ ಅಂದರೆ ಒಂದು ಜಾಗವನ್ನು ತೆಗೆದುಕೊಂಡು ಅಲ್ಲಿ ಏನು ಮಾಡ್ತಿರ್ತಾರೆ, ವಾಸಿಸ್ತಾ ಇರ್ತಾರೆ. ದೇ ಆರ್ ಕಂಪ್ಲೇನಿಂಗ್ ಆನ್ ಚಿಲ್ಡ್ರನ್. ಅವ್ರೇನು ಮಾಡ್ತಿರ್ತಾರೆ ಅಂದರೆ ಚಿಲ್ಡ್ರನ್ಸ್ ಮೇಲೆ ಏನು ಮಾಡಿರ್ತಾರೆ ಅಂದರೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಇನ್ನು ಎರಡನೇ ಕ್ವಶನ್ ಯಾವುದಂದರೆ ಎರಡನೇ ಎಕ್ಸ್ಟ್ರಾಕ್ಟ್ ಯಾವುದಂದರೆ ಇಟ್ ಟುಕ್ ಮಂತ್ ಆಫ್ ನೆಗೋಷಿಯೇಷನ್ ಟು ಕಮ್ ಟು ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್. ಏನಾಗುತ್ತೆ ಅಂದರೆ ಕೆಲವು ಮಂತ್ಗಳ ನೆಗೋಷಿಯೇಷನ್ ಅಂದರೆ ಕನ್ವರ್ಜೇಷನ್ ಮುಖಾಂತರ ಆ ಓಲ್ಡ್ ಮುದುಕನನ್ನು ಏನು ಮಾಡೋಕ್ಕಾಗತ್ತೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕಾಗತ್ತೆ ಅನ್ನೋದು ಈ ಎಕ್ಸ್ಟ್ರಾಕ್ಟ್ನ ಅರ್ಥ ಆಗಿದೆ. ಇನ್ನು ಫಸ್ಟ್ ಕ್ವಶನನ್ನು ಇದನ್ನು ನೋಡ್ಕೊಂಡು ಹೋಗೋಣ. ವಾಟ್ ಈಸ್ ದ ನೆಗೋಷಿಯೇಷನ್ ಅಬೌಟ್. ಇಲ್ಲಿ ನೆಗೋಷಿಯೇಷನ್ ಅಬೌಟ್ ಯಾವುದ್ರ ಬಗ್ಗೆ ನಾವು ನೆಗೋಷಿಯೇಷನ್ ಮಾಡ್ತಿದ್ದೀವಿ ಅಂದರೆ ಅಬೌಟ್ ದ ಸೆಲ್ಲಿಂಗ್ ಆಫ್ ದ ಓಲ್ಡ್ ಮ್ಯಾನ್ಸ್ ಪ್ರಾಪರ್ಟಿ. ಇಲ್ಲಿ ಯಾವುದಕ್ಕೋಸ್ಕರ ಅಂದರೆ ಆ ಓಲ್ಡ್ ಮ್ಯಾನ್ನ ಪ್ರಾಪರ್ಟಿಯನ್ನು ಸೆಲ್ ಮಾಡೋದಂದರೆ ಮಾರಾಟ ಮಾಡೋದ್ರ ಬಗ್ಗೆ ನೆಗೋಷಿಯೇಷನ್ ಮಾಡ್ತಾ ಇದ್ದೇವೆ. ಇನ್ನು ವೈ ಡೂ ಯು ಥಿಂಕ್ ಇಟ್ ಟುಕ್ ಅ ಮಂತ್ಸ್ ಟು ಕಮ್ ಟು ಅಂಡರ್ಸ್ಟ್ಯಾಂಡಿಂಗ್. ಯಾಕೆ ಒಂದು ಮಂತ್ಗಳವರೆಗೂ ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ತಗೊಂತು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕ್ಕೆ ಅಂದರೆ ಬಿಕಾಸ್ ದ ಓಲ್ಡ್ ಮ್ಯಾನ್ ವಾಸ್ ನೋ ಹರಿ ಟು ಸೆಲ್. ಯಾಕಂದರೆ ಅವನಿಗೆ ಯಾವುದೇ ರೀತಿ ಅವಸರ ಇರಲ್ಲ ಆ ಪ್ರಾಪರ್ಟಿಯನ್ನು ಮಾರೋದಕ್ಕೆ ಅಂತ ಇಲ್ಲಿ ಆನ್ಸರ್ ಆಗುತ್ತೆ. ಹೂಮ್ ಈಸ್ ಓಲ್ಡ್ ಮ್ಯಾನ್ ರೆಫರ್ಸ್ ಹಿಯರ್. ಯಾರು ಆ ಓಲ್ಡ್ ಮುದುಕ ಅಂದರೆ ಡಾನ್ ಅನ್ಸೆಲ್ಮೋ ಅಂತ ಆನ್ಸರ್ ಆಗುತ್ತೆ. ಇನ್ನು ಎರಡನೇ ಎಕ್ಸ್ಟ್ರಾಕ್ಟ್ ಯಾವುದಂದರೆ ದ ಓಲ್ಡ್ ಮ್ಯಾನ್ ರಿಮೂವ್ಡ್ ಹೀಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್ ಕೇರ್ಫುಲಿ. ಏನಂದರೆ ಆ ಓಲ್ಡ್ ಮ್ಯಾನ್ ಏನು ಮಾಡ್ತಾನೆ ಅಂದರೆ ನಿಧಾನವಾಗಿ ಅವನ ಗ್ಲೌಸ್ನ ಮತ್ತು ಹ್ಯಾಟ್ನ ತೆಗಿತಾನೆ. ಇದರದ್ದು ಫಸ್ಟ್ ಕ್ವಶನ್ ಯಾವುದಂದರೆ ಹೂ ಈಸ್ ದ ಓಲ್ಡ್ ಮ್ಯಾನ್ ರಿಫರ್ಸ್ ಹಿಯರ್. ಯಾರು ಓಲ್ಡ್ ಮ್ಯಾನ್ ಅಂದರೆ ಡಾನ್ ಅನ್ಸೆಲ್ಮೋ ಅಂತ ಆಗುತ್ತೆ. ಹೂಸ್ ಸ್ಟೈಲ್ ಡಿಡ್ ಇಟ್ ರಿಮೈಂಡ್ ರೈಟರ್ ಆಫ್. ಯಾರ ಸ್ಟೈಲನ್ನು ಇಲ್ಲಿ ರೈಟರ್ ಅವರು ನೆನಪು ಮಾಡ್ಕೊತಾರೆ ಅಂದರೆ ದ ಸ್ಟೈಲ್ ಆಫ್ ಚಾರ್ಲಿ ಚಾಪ್ಲಿನ್. ಆ ಮುದುಕ ಗ್ಲೌಸ್ ಮತ್ತು ಹ್ಯಾಟನ್ನು ತೆಗೆಯೋದು ನೋಡಿ ದ ಸ್ಟೈಲ್ ಆಫ್ ಚಾರ್ಲಿ ಚಾಪ್ಲಿನ್ ಅವ್ರಿಗೆ ಜ್ಞಾಪಕ ಆಗುತ್ತೆ. ಇನ್ನು ಮೂರನೇ ಕ್ವಶನ್ ಯಾವುದಂದರೆ ವೈ ಡಿಡ್ ಈ ರಿಮೂವ್ ಸ್ಲೋಲಿ. ಯಾಕೆ ಅವನು ನಿಧಾನವಾಗಿ ಹ್ಯಾಟ್ ಮತ್ತು ಕ್ಯಾಪನ್ನು ತೆಗಿತಾನೆ ಅಂದರೆ ಬಿಕಾಸ್ ದ್ಯಾಟ್ ಈಸ್ ದ ಯೂಸ್ವಲ್ ಮ್ಯಾನರ್. ಯಾಕಂದರೆ ಅವನಿಗೆ ದಿನನಿತ್ಯದ ಅದು ಮ್ಯಾನರ್ ಆಗಿರುತ್ತೆ. ಹೀ ಈಸ್ ನೋ ಹರಿ ಅಂದರೆ ಯಾಕಂದರೆ ಅವನಿಗೆ ಅವಸರ ಕೂಡ ಇರಲ್ಲ. ಇನ್ನು ಮೂರನೇ ಎಕ್ಸ್ಟ್ರಾಕ್ಟ್ ಕಡೆ ನಾವು ಹೋಗೋಣ. ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ. ನಾವು ಒಂದು ಡಿಸ್ಕವರಿಯನ್ನು ಮಾಡ್ತೀವಿ. ಯಾವುದು ಅಂದರೆ ಇನ್ನು ಅದರಲ್ಲಿ ಫಸ್ಟ್ ಕ್ವಶನ್ ಯಾವುದಂದರೆ ವಾಟ್ ಡಿಡ್ ದೇ ಡಿಸ್ಕವರ್. ಏನನ್ನು ಅವರು ಡಿಸ್ಕವರ್ ಮಾಡ್ತಾರೆ ಅಂದರೆ ಆನ್ಸರ್ ಏನಂದರೆ
ಅನ್ಸಲ್ಮೋ ಓನ್ಸ್ ಮೋರ್ ದೆನ್ 8 acres ಆಫ್ ದ ಲ್ಯಾಂಡ್. ಏನಂದರೆ ಡಾನ್ ಅನ್ಸಲ್ಮೋ ಏನು ಮಾಡಿರ್ತಾನೆ ಅಂದರೆ 8 ಎಕರಿಗಿಂತ ಜಾಸ್ತಿ ಲ್ಯಾಂಡನ್ನು ಹೊಂದಿರ್ತಾನೆ ಅನ್ನೋದು ಅವರು ಡಿಸ್ಕವರ್ ಮಾಡ್ತಾರೆ. ಇನ್ನು ವಾಟ್ ವಾಸ್ ದ ರಿಸಲ್ಟ್ ಆಫ್ ಡಿಸ್ಕವರಿ, ಏನು ಡಿಸ್ಕವರಿ, ಅದರ ರಿಸಲ್ಟ್ ಏನಾಗುತ್ತೆ, ಡಿಸ್ಕವರಿದು ರಿಸಲ್ಟ್ ಅಂದರೆ ಫಲಿತಾಂಶ ಏನಾಗುತ್ತೆ ಅನ್ನೋದ್ರೆ ದೇ ಆಫರ್ಡ್ ಡಾನ್ ಅನ್ಸಲ್ಮೋ ಡಬಲ್ ದ ಪ್ರೈಸ್ ಆಫ್ ವಾಟ್ ಹಿ ಕ್ವಾಟೆಡ್ ಅರ್ಲಿಯರ್. ಅದಕ್ಕೆ ರಿಸಲ್ಟ್ ಏನಾಗಿ ಬರುತ್ತೆ ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಡಾನ್ ಅನ್ಸಲ್ಮೋಗೆ ಏನು ಮಾಡ್ತಾರೆ ಅಂದರೆ ಫಸ್ಟು ಹೇಳಿರ್ತಕ್ಕಂಥ ಪ್ರೈಸ್ಗಿಂತ ಡಬಲ್ ಪ್ರೈಸನ್ನು ಏನು ಮಾಡ್ತಾರೆ, ಆಫರ್ ಮಾಡ್ತಾರೆ ಅನ್ನೋದು ಇದರ ಆನ್ಸರ್ ಆಗಿದೆ. ಇನ್ನು ಮೂರನೇ ಕ್ವಶನ್ ಯಾವುದಂದರೆ ಹೂ ಡಸ್ ವಿ ರೆಫರ್. ಇಲ್ಲಿ ವಿ ಅಂದರೆ ಯಾರು ಅಂದರೆ ಅಮೇರಿಕನ್ಸ್ ಆ್ಯಂಡ್ ಸ್ಟೋರಿ ಟೆಲ್ಲರ್. ಅಮೇರಿಕನ್ಸು ಮತ್ತು ಈ ಸ್ಟೋರಿ ಟೆಲ್ಲರ್ ಅಂದರೆ ರೈಟರ್ ಅಂತ ಹೇಳ್ಬೋದು. ಇನ್ನು ನಾಲ್ಕನೇ ಎಕ್ಸ್ಟ್ರಾಕ್ಟ್ನ ನೋಡ್ಕೊಳ್ಳೋಣ. ದೇರ್ ಇಸ್ ಅಮೇರಿಕನ್ಸ್ ಆರ್ ಬಿಯಾನೋಜೆಂಟೆ. ಬಿಯಾನೋಜೆಂಟ ಅಮೇರಿಕನ್ಸು ಆರ್ ಬಿಯಾನೋಜೆಂಟ ಅಂದರೆ ಗುಡ್ ಪೀಪಲ್ ಅಂದರೆ ಒಳ್ಳೆಯ ವ್ಯಕ್ತಿಗಳು ಅಂತ ಇಲ್ಲಿ ಅರ್ಥ ಆಗುತ್ತೆ. ವಾಟ್ ಡಿಡ್ ದ ಮೀನ್ ಬಿಯಾನೋಜೆಂಟ ಅಂದರೆ ಏನು ಅಂತ ಇಲ್ಲಿ ಕೇಳ್ತಾರೆ. ಬಿಯಾನೋಜೆಂಟ ಮೀನ್ಸ್ ಗುಡ್ ಪೀಪಲ್ ಅಂತ ನಾನು ಹೇಳ್ತೀನಿ, ಒಳ್ಳೆಯ ವ್ಯಕ್ತಿಗಳು ಅಂತ ಹೇಳ್ಬೋದು. ವೈ ಡಿಡ್ ದ ಸ್ಪೀಕರ್ ಕಾಲ್ಡ್ ಅಮೇರಿಕನ್ಸ್ ಬಿಯಾನೋಜೆಂಟೆ ಅಂದರೆ ಯಾಕೆ ಅವ್ರಿಗೆ ಅಮೇರಿಕನ್ಸ್ಗೆ ಬಿಯಾನೋಜೆಂಟೆ ಅಂತ ಕರೀತಾರೆ ಅಂದರೆ ಬಿಕಾಸ್ ಆಫ್ಟರ್ ದ ಸರ್ವೆ ದೇ ಡಿಡ್ ನಾಟ್ ಚೀಟ್ ಡಾನ್ ಅನ್ಸಲ್ಮೋ ಆ್ಯಂಡ್ ದೇ ವೇರ್ ರೆಡಿ ಟು ಪೇ ಟ್ವೈಸ್ ದ ಮನಿ ಫಾರ್ ದ ಅಡಿಷ್ನಲ್ ಲ್ಯಾಂಡ್. ಯಾಕೆ ಅವ್ರು ಗುಡ್ ಪೀಪಲ್ ಅಂದರೆ ಅವ್ರಿಗೆ ಸರ್ವೆ ಮಾಡಿದ ನಂತರ ಏನಾಗುತ್ತೆ ಅಂದರೆ ಆ ಮುದುಕಂದು 8 ಎಕರ್ ಜಾಸ್ತಿ ನೆಲ ಹೊಂದಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅವರು ಅವನಿಗೆ ಚೀಟ್ ಮಾಡ್ದೇ ಅವರು ಏನು ಮಾಡ್ತಾರೆ ಅಂದರೆ ನಾವು ಇನ್ನೂ ಎಕ್ಸ್ಟ್ರಾ ಲ್ಯಾಂಡ್ಗೋಸ್ಕರ ನಾವು ಜಾಸ್ತಿ ಡಬಲ್ ಹಣವನ್ನು ಕೊಡೋಕ್ಕೆ ರೆಡಿಯಾಗಿರ್ತಾರೆ. ಅದಕ್ಕೋಸ್ಕರ ಅವರು ಗುಡ್ ಪೀಪಲ್ ಅಂತ ಹೇಳ್ಬೋದು. ಇನ್ನು ಫಿಫ್ತ್ ಕ್ವಶನ್, ಹಿ ಸೆಡ್ ಐ ಡು ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದ್ಯಾಟ್ ಮ್ಯಾನರ್. ಅವರು ಹೇಳ್ತಾರೆ ಐ ಡು ನಾಟ್ ಲೈಕ್ ಅಂದರೆ ನನಗೆ ಇಷ್ಟ ಇಲ್ಲ, ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದ್ಯಾಟ್ ಮ್ಯಾನರ್, ನೀವು ಈ ರೀತಿ ಮಾತಾಡೋದು ನನಗೆ ಇಷ್ಟ ಇಲ್ಲ ಅಂತ ಇದ್ರದ್ದು ಅರ್ಥ ಆಗುತ್ತೆ. ಇದು ಫಸ್ಟ್ ಕ್ವಶನ್ ಯಾವುದಂದರೆ ವಾಟ್ ಈಸ್ ದ ಮೂಡ್ ಆಫ್ ದ ಸ್ಪೀಕರ್. ಈ ವ್ಯಕ್ತಿಯ ಅಂದರೆ ಇದು ಈ ವಾಕ್ಯವನ್ನು ಹೇಳಿದವರ ಮೂಡ್ ಯಾವ ರೀತಿ ಇರುತ್ತೆ ಅಂದರೆ ದ ಸ್ಪೀಕರ್ ಫೆಲ್ಟ್ ದ್ಯಾಟ್ ಹಿ ವಾಸ್ ಬೈಯಿಂಗ್ ಇನ್ಸಲ್ಟೆಡ್. ಏನಾಗುತ್ತೆ ಅಂದರೆ ಆ ವ್ಯಕ್ತಿಗೆ ಯಾವ ರೀತಿ ಮೂಡ್ ಆಗಿರ್ತಂದರೆ ಅವನು ಏನಂತ ಅನ್ಕೊತಾನೆ ಅಂದರೆ ನನ್ನ ಇನ್ಸಲ್ಟ್ ಮಾಡ್ತಿದ್ದಾರೆ ಅಂತ ಅವನು ಅನ್ಕೊತಾನೆ. ವಾಟ್ ಮೇಡ್ ಹಿಮ್ ರಿಯಾಕ್ಟ್ ಸೊ, ಅವನು ಯಾವ ರೀತಿ ರಿಯಾಕ್ಟ್ ಮಾಡೋಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂದರೆ ದ ಸ್ಟೋರಿ ಟೆಲ್ಲರ್ ಆ್ಯಂಡ್ ಅಮೇರಿಕನ್ಸ್ ರೆಡಿ ಟು ಆಫರ್ ಹಿಮ್ ಟ್ವೈಸ್ ಆಫ್ ದ ಮನಿ. ಯಾಕೆ ಆ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂದರೆ ಆ ಸ್ಟೋರಿ ಟೆಲ್ಲರ್ ಮತ್ತು ಅಮೇರಿಕನ್ಸ್ ಏನು ಮಾಡಿರ್ತಾರೆ ಅಂದರೆ ಟ್ವೈಸ್ ಮನಿಯನ್ನು ಕೊಡೋಕ್ಕೆ ಅಂದರೆ ಎಕ್ಸ್ಟ್ರಾ ಮನಿಯನ್ನು ಕೊಡೋಕ್ಕೆ ಹೋದಾಗ ಅವನು ಈ ರೀತಿ ಥಿಂಕ್ ಮಾಡ್ತಾನೆ, ಏನಂದ್ರೆ ನನಗೆ ಇನ್ಸಲ್ಟ್ ಮಾಡೋಕ್ಕೆ ಹೋಗಬೇಡಿ ನೀವು ಅಂತ ಅವನೊಳಗೆ ಅವನು ಅನ್ಕೊತಾನೆ. ಇನ್ನು ಮೂರನೇ ಕ್ವಶನ್ ಏನಂದರೆ ಹೂ ಈಸ್ ಹಿ ರೆಫರ್ಸ್ ಟು. ಯಾರಂದರೆ ಡಾನ್ ಅನ್ಸಲ್ಮೋ ಅನ್ನೋನೇ ಇಲ್ಲಿ ಹಿ ಅನ್ನೋದು ಆಗುತ್ತೆ. ಇನ್ನು ಆರನೇ ಎಕ್ಸ್ಟ್ರಾಕ್ಟ್ ಹೇಳಿದ್ರೆ ಐ ಹ್ಯಾವ್ ಅಗ್ರೀಡ್ ಟು ಸೆಲ್ ಮೈ ಹೌಸ್ ಆ್ಯಂಡ್ ಲ್ಯಾಂಡ್ ಫಾರ್ $1,200 ಆ್ಯಂಡ್ ದ್ಯಾಟ್ ಈಸ್ ದ ಪ್ರೈಸ್. ಏನಾಗುತ್ತಂದರೆ ನಾನು ನನ್ನ ಮನೆ ಮತ್ತು ನನ್ನ ಹೊಲವನ್ನು $12,000 ಮಾರೋಕ್ಕೆ ರೆಡಿಯಾಗಿದ್ದೇನೆ, ಅದೇ ಫೈನಲ್ ಪ್ರೈಸ್, ಅದಕ್ಕಿಂತ ಜಾಸ್ತಿ ಕೊಡ್ತಾರೆ ಅಂದರೆ ನಾನು ತೊಗೊಳ್ಳಲ್ಲ ಅನ್ನೋದು ಇದರ ಅರ್ಥ ಆಗಿದೆ. ಇನ್ನು ಹೂ ಈಸ್ ದ ಐ ರೆಫರ್ಡ್ ಹಿಯರ್. ಯಾರಂದರೆ ಇಲ್ಲಿ ಐ ಅಂದರೆ ಯಾರಂದರೆ ಡಾನ್ ಅನ್ಸಲ್ಮೋ ಅಂತ ಆಗುತ್ತೆ. ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್. ಯಾವಾಗ ಇದನ್ನು ಹೇಳ್ತಾರೆ ಅಂದರೆ ವೆನ್ ದ ಅಮೇರಿಕನ್ಸ್ ಆಫರ್ಡ್ ಹಿಮ್ ಅ ಡಬಲ್ ಪ್ರೈಸ್ ಫಾರ್ ಹಿಸ್ ಲ್ಯಾಂಡ್. ಅಮೇರಿಕನ್ಸ್ ಏನು ಮಾಡ್ತಾರೆ ಅಂದರೆ ಡಬಲ್ ಪ್ರೈಸ್ ಅಂದರೆ ಎಕ್ಸ್ಟ್ರಾ ಪ್ರೈಸನ್ನು ಕೊಡೋಕೆ ಹೋಗ್ತಾರೆ, ರೊಕ್ಕವನ್ನು ಕೊಡೋಕೆ ಹೋಗ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಆವಾಗ ಇವನು ಈ ರೀತಿ ಹೇಳ್ತಾನೆ. ಇನ್ನು ಮೂರನೇ ಕ್ವಶನ್ ಅಂದರೆ ವಾಟ್ ಡಸ್ ದಿಸ್ ಸ್ಟೇಟ್ಮೆಂಟ್ ಟೆಲ್ ಅಬೌಟ್ ದ ಸ್ಪೀಕರ್. ಈ ಸ್ಟೇಟ್ಮೆಂಟು ಸ್ಪೀಕರ್ ಬಗ್ಗೆ ಏನಂತ ಹೇಳ್ತಂದರೆ ಸ್ಪೀಕರ್ ವಾಸ್ ನಾಟ್ ಗ್ರೀಡಿ ಆ್ಯಂಡ್ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಏನಾಗುತ್ತೆ ಅಂದರೆ ಸ್ಪೀಕರ್ ಏನಾಗಿರ್ತಾನೆ ಅಂದರೆ ಅವನು ಕೂಡ ಒಬ್ಬ ಪ್ರಿನ್ಸಿಪಲ್, ಅವನು ಮ್ಯಾನ್ ಆಫ್ ಪ್ರಿನ್ಸಿಪಲ್, ಅವನು ಪ್ರಿನ್ಸಿಪಲ್ಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ ಆಗಿರ್ತಾನೆ. ಅವನು ಫಸ್ಟ್ ಒಂದು ಸಾರಿ ಹೇಳಿದ್ರೆ ಅದೇ ಫೈನಲ್ ಅನ್ನೋ ಥರ ವ್ಯಕ್ತಿ ಆಗಿರ್ತಾನೆ. ಇನ್ನು ಏಳನೇ ಕ್ವಶನ್, ಡಾನ್ ಅನ್ಸಲ್ಮೋ ಸೆಡ್ ಐ ಡಿಡ್ ನಾಟ್ ಸೆಲ್ ದೆಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್. ಡಾನ್ ಅನ್ಸಲ್ಮೋ ಹೇಳ್ತಾನೆ ಅಂದರೆ ನಾನು ಅವರಿಗೆ ನನ್ನ ಗಿಡಗಳನ್ನು ಮತ್ತು ನನ್ನ ಹೊಲದಲ್ಲಿರ್ತಕ್ಕಂಥ ಗಿಡಗಳನ್ನು ಸೆಲ್ ಮಾಡಿಲ್ಲ ಅಂತ ಹೇಳ್ತಾನೆ. ಇನ್ನು ಫಸ್ಟ್ ಕ್ವಶನ್ ಯಾವುದಂದರೆ ವೈ ಡಿಡ್ ಮೀನ್ ಬೈ ಆರ್ಚರ್ಡ್. ಆರ್ಚರ್ಡ್ ಅಂದರೆ ಏನಂದರೆ
ದ ಪ್ಲೇಸ್ ವೇರ್ ದ ಫ್ರೂಟ್ ಟ್ರೀಸ್ ಆರ್ ಗ್ರೋನ್. ಒಂದು ಪ್ಲೇಸು ಅಲ್ಲಿ ಏನು ಹಣ್ಣಿನ ಮರಗಳು ಬೆಳೀತಕ್ಕಂಥ ಪ್ಲೇಸನ್ನು ಆರ್ಚರ್ಡ್ ಅಂತ ಕರೀತಾರೆ. ವೈ ಡಿಡ್ ಹಿ ಸೆಲ್ ದ ಟ್ರೀಸ್ ಇನ್ ದ ಆರ್ಚರ್ಡ್. ಯಾಕೆ ಅವನು ಆ ಗಿಡಗಳನ್ನು ಏನು ಮಾರೋದಕ್ಕೆ ರೆಡಿ ಇರಲ್ಲ ಅಂದರೆ ಬಿಕಾಸ್ ದ ಟ್ರೀಸ್ ಬಿಲಾಂಗ್ಸ್ ಟು ದ ಚಿಲ್ಡ್ರನ್ ಆಫ್ ದ ರಿಯೋನ್ ಮಿಡಿಯೋ. ಯಾಕಂದರೆ ಅಲ್ಲಿ ರಿಯೋನ್ ಮಿಡಿಯೋ ಸಿಟಿಯಲ್ಲಿ ಇರ್ತಕ್ಕಂಥ ಅದು ಚಿಲ್ಡ್ರನ್ಗೋಸ್ಕರ ಅದನ್ನು ಬೆಳೆಸಿರ್ತಾನೆ, ಅದಕ್ಕೋಸ್ಕರ ಅವುಗಳನ್ನು ನಾನು ಮಾರಿಲ್ಲ ಅಂತ ಹೇಳ್ತಾನೆ. ಇನ್ನು ಮೂರನೇ ಕ್ವಶನ್ ಅಂದರೆ ಹೌ ಡಿಡ್ ದ ಡಾನ್ ಅನ್ಸೆಲ್ಮೋ ಡಿಫೆಂಡ್ ಹಿ ಸ್ಟೇಟ್ಮೆಂಟ್. ಅವನ ಸ್ಟೇಟ್ಮೆಂಟನ್ನು ಯಾವ ರೀತಿ ಡಿಫೆಂಡ್ ಮಾಡ್ಕೊತಾನೆ ಅನ್ನೋದನ್ನು ಇಲ್ಲಿ ಕ್ವಶನ್ ಆಗಿದೆ. ಡಾನ್ ಅನ್ಸೆಲ್ಮೋ ಡಿಪೆಂಡೆಡ್ ದ್ಯಾಟ್ ವೆನ್ ಅ ಚೈಲ್ಡ್ ವಾಸ್ ಬಾರ್ನ್ ಇನ್ ದ ವಿಲೇಜ್ ಅ ಟ್ರೀ ವಾಸ್ ಪ್ಲಾಂಟೆಡ್ ಆ್ಯಂಡ್ ಸೊ ದ ಟ್ರೀ ಬಿಲಾಂಗ್ಸ್ ಟು ದ ಚಿಲ್ಡ್ರನ್ಸ್ ಆಫ್ ದ ವಿಲೇಜ್. ಅವನು ಏನು ಮಾಡಿರ್ತಾನೆ ಅಂದರೆ ಡಾನ್ ಅನ್ಸೆಲ್ಮೋ ಪ್ರತಿಯೊಂದು ಚಿಕ್ಕ ಮಗು ಅಲ್ಲಿ ಆ ಸಿಟಿಯಲ್ಲಿ ಹುಟ್ಟಿರೋ ಚಿಕ್ಕ ಮಗುವಿಗೋಸ್ಕರ ಒಂದೊಂದು ಗಿಡವನ್ನು ಅವನು ಹುಟ್ಟಿದ ಕೂಡಲೇ ನೆಟ್ಟಿರ್ತಾನೆ. ಅದಕ್ಕೋಸ್ಕರ ಆ ಗಿಡಗಳು ಆ ಚಿಲ್ಡ್ರನ್ಸ್ಗೆ ಬೆಲಾಂಗ್ಸ್ ಆಗಿದ್ದು, ಅವರು ಅದರ ಓನರ್ಗಳು, ನಾನು ಅದರ ಓನರ್ ಅಲ್ಲ ಅಂತ ಅವನು ಹೇಳ್ತಾನೆ. ಇನ್ನು 8ನೇ ಕ್ವಶನ್ ಯಾವುದಂದರೆ ದ ಟ್ರೀಸ್ ಇನ್ ದ ಆರ್ಚರ್ಡ್ ಆರ್ ನಾಟ್ ಮೈನ್ ಸೆನೋರ್. ಅಲ್ಲಿ ಆ ಆರ್ಚರ್ಡಲ್ಲಿ ಅಲ್ಲಿ ಫ್ರೂಟ್ಸ್ನ ಲ್ಯಾಂಡ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗಿಡನೂ ನನ್ನದಲ್ಲ ಅಂತ ಹೇಳುವಂಥ ಅರ್ಥ ಇದು ಎಕ್ಸ್ಟ್ರಾಕ್ಟ್ನ ಅರ್ಥ ಆಗಿದೆ. ಇನ್ನು ಫಸ್ಟ್ ಕ್ವಶನ್ ಅಂದರೆ ವಾಟ್ ಡು ದ ಮೀನ್ ಆಫ್ ಸೆನೋರ್. ಸೆನೋರ್ ಅಂದರೆ ಏನಂತ ಕೇಳಿದರೆ ದ ವರ್ಡ್ ಆಫ್ ದ ರೆಸ್ಪೆಕ್ಟ್ ಲೈಟ್ ಮಿಸ್ಟರ್ ಇನ್ ದ ಇಂಗ್ಲೀಷ್. ಸೆನೋರ್ ಅಂದರೆ ಏನಂದರೆ ಮಿಸ್ಟರ್ ಅಂತ ಆಗುತ್ತೆ. ಇನ್ನು ಅಕಾರ್ಡಿಂಗ್ ಟು ದ ಡಾನ್ ಅನ್ಸೆಲ್ಮೋ ಹೂ ಡಿಡ್ ದ ಟ್ರೀಸ್ ಬಿಲಾಂಗ್ಸ್ ಟು. ಅಕಾರ್ಡಿಂಗ್ ಟು ದ ಡಾನ್ ಅನ್ಸೆಲ್ಮೋ ಅಂದರೆ ಡಾನ್ ಅನ್ಸೆಲ್ಮೋ ಪ್ರಕಾರ ಗಿಡಗಳು ಯಾರು ಅಂತ ಅಂದರೆ ದ ಟ್ರೀಸ್ ಬಿಲಾಂಗ್ಸ್ ಟು ದ ಚಿಲ್ಡ್ರನ್ ಆಫ್ ದ ರಿಯೋನ್ ಮಿಡಿಯೋ. ಅದು ರಿಯೋನ್ ಮಿಡಿಯೋ ಸಿಟಿನಲ್ಲಿರ್ತಕ್ಕಂಥ ಚಿಲ್ಡ್ರನ್ಸ್ದು ಗಿಡಗಳು ಅಂತ ಹೇಳ್ತಾನೆ. ವೈ ಡಿಡ್ ಹಿ ಫೀಲ್ ಸೊ. ಯಾಕೆ ಆ ಥರ ಹೇಳ್ತಿರ್ತಾನೆ ಅಂದರೆ ಬಿಕಾಸ್ ಎವ್ರಿ ಟೈಮ್ ಅ ಚೈಲ್ಡ್ ಬಾರ್ನ್ ಇನ್ ದ ವಿಲೇಜ್ ಹಿ ಹ್ಯಾಡ್ ಪ್ಲಾಂಟೆಡ್ ಅ ಟ್ರೀ ಫಾರ್ ದ್ಯಾಟ್ ಚೈಲ್ಡ್. ಪ್ರತಿ ಸಾರಿ ಒಂದು ಮಗು ಹುಟ್ಟಿತು ಅಂದರೆ ಆ ಮಗುವಿಗೋಸ್ಕರನೇ ಅಂತಲೇ ಅವನೇನು ಮಾಡಿರ್ತಾನಂದರೆ ಆ ಗಿಡಗಳನ್ನು ನೆಟ್ಟಿರ್ತಾನೆ. ಅದಕ್ಕೋಸ್ಕರ ಆ ಗಿಡಗಳು ಏನಂದರೆ ರಿಯೋನ್ ಮಿಡಿಯೋ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಕ್ಕಳದು ಅಂತ ಅವನು ಹೇಳ್ತಾನೆ. ಇನ್ನು 9ನೇ ಎಕ್ಸ್ಟ್ರಾಕ್ಟ್ ಯಾವಂದರೆ ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್. ನಾನು ಅವನ ವಿರುದ್ಧ ಅವನ ಜೊತೆ ವಾದ ಮಾಡಿದೆ, ಆದರೆ ಇದು ಯೂಸ್ಲೆಸ್ ಅಂದರೆ ಉಪಯೋಗವಿಲ್ಲ ಅನ್ನೋದು ಇದರ ಅರ್ಥ ಆಗುತ್ತೆ. ಹೂ ಆರ್ಗ್ಯೂಡ್ ವಿತ್ ಹೂಮ್. ಯಾರ ಜೊತೆ ಆರ್ಗ್ಯೂ ಮಾಡ್ತಾರೆ ಅಂದರೆ ವಾದ ಮಾಡ್ತಾರೆ ಅಂದರೆ ದ ಆಥರ್ ಆರ್ಗ್ಯೂಡ್ ವಿತ್ ಡಾನ್ ಅನ್ಸೆಲ್ಮೋ. ಏನಂದರೆ ದ ರೈಟರ್ ಅಂದರೆ ಈ ಸ್ಟೋರಿ ಟೆಲ್ಲರ್ ಅವರು ಡಾನ್ ಅನ್ಸೆಲ್ಮೋ ವಿರುದ್ಧ ವಾದ ಮಾಡ್ತಾರೆ. ವಾಟ್ ವಾಸ್ ದ ಆರ್ಗ್ಯುಮೆಂಟ್ ವಿತ್ ಹಿಮ್. ಯಾವ ಆರ್ಗ್ಯುಮೆಂಟ್ ಏನಿರುತ್ತೆ ಅಂದ್ರೆ ಹಿ ಆರ್ಗ್ಯೂಡ್ ವಿತ್ ಹಿಮ್ ಟು ಟೇಕ್ ಅ ಎಕ್ಸ್ಟ್ರಾ ಅಮೌಂಟ್ ಫಾರ್ ದ ಎಕ್ಸ್ಟ್ರಾ ಲ್ಯಾಂಡ್. ಅವ್ನು ಯಾವ ರೀತಿ ಏನಂತ ಆರ್ಗ್ಯೂ ಮಾಡ್ತಾನಂದರೆ ಏನಂತ ವಾದ ಮಾಡ್ತಾನಂದರೆ ನಿಂದು ಎಕ್ಸ್ಟ್ರಾ ಲ್ಯಾಂಡ್ ಇದೆ, ಅದಕ್ಕೋಸ್ಕರ ನೀನು ಎಕ್ಸ್ಟ್ರಾ ಮನಿಯನ್ನು ತಗೋ ಅಂತ ವಾದ ಮಾಡ್ತಾನೆ. ಇನ್ನು 3ನೇ ಕ್ವಶನ್ ಯಾವುದಂದರೆ ವಾಟ್ ವಾಸ್ ದ ರಿಸಲ್ಟ್. ಅದರದ್ದು ರಿಸಲ್ಟ್ ಏನಾಗುತ್ತಂದರೆ ಹಿ ವಾಸ್ ರಿಫ್ಯೂಸ್ಡ್ ಎಕ್ಸ್ಟ್ರಾ ಮನಿ ಆ್ಯಂಡ್ ಹಿ ವಾಸ್, ಇಲ್ಲಿ ನೋಡಿ ಇಲ್ಲಿ ಉತ್ತರ ಕೊಟ್ಟಿಲ್ಲ, ಇಲ್ಲಿ ಏನಂದರೆ ಹಿ ವಾಸ್ ರಿಫ್ಯೂಸ್ಡ್ ಎಕ್ಸ್ಟ್ರಾ ಮನಿ ಅಂತ ಇದ್ರದ್ದು ಉತ್ತರವನ್ನು ನೀವು ಬರೀಬೇಕು. ಏನಂದರೆ ಅವನು ಡಾನ್ ಅನ್ಸೆಲ್ಮೋ ಏನು ಮಾಡ್ತಾನಂದರೆ ಆ ಎಕ್ಸ್ಟ್ರಾ ಮನಿಯನ್ನು ತೊಗೊಳ್ಳೋಕ್ಕೆ ರೆಡಿ ಇರಲ್ಲ ಅನ್ನೋದು ಆನ್ಸರ್ ಇದರದಾಗಿದೆ. ಇನ್ನು ಲಾಸ್ಟ್ ಮತ್ತು 10th ಎಕ್ಸ್ಟ್ರಾಕ್ಟ್ ಯಾವುದಂದ್ರೆ ಆನ್ ಡೇ ದಿ ಕೇಮ್ ಬ್ಯಾಕ್ ಟು ಆಫೀಸ್ ಆ್ಯಂಡ್ ಕಂಪ್ಲೇಂಟ್ ಅಬೌಟ್ ದೇರ್ ಪ್ರಾಪರ್ಟಿ. ಆ ದಿನ ಏನು ಮಾಡ್ತಾರೆ ಅಂದರೆ ವಾಪಸ್ ಆಫೀಸ್ಗೆ ಬರ್ತಾರೆ ಮತ್ತು ಅವ್ರ ಪ್ರಾಪರ್ಟಿ ವಿರುದ್ಧ ಏನು ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ. ಹೂ ಕಂಪ್ಲೇಂಟ್ ಟು ದ ಆಫೀಸ್. ಯಾರು ಕಂಪ್ಲೇಂಟ್ ಮಾಡೋಕ್ಕೆ ಆಫೀಸ್ಗೆ ಬಂದಿರ್ತಾರೆ ಅಂದರೆ ದ ಅಮೇರಿಕನ್ಸ್ ಕಂಪ್ಲೇಂಟ್ ಮಾಡೋಕ್ಕೆ ಬಂದಿರ್ತಾರೆ. ವಾಟ್ ವಾಸ್ ದೇರ್ ಕಂಪ್ಲೇಂಟ್. ಏನು ಅವ್ರ ಕಂಪ್ಲೇಂಟ್ ಆಗಿರುತ್ತೆ ಅಂದರೆ ದ ಚಿಲ್ಡ್ರನ್ ಆಫ್ ರಿಯೋನ್ ಮಿಡಿಯೋ ವೇರ್ ಓವರ್ ರನ್ನಿಂಗ್ ಓವರ್ ದೇರ್ ಪ್ರಾಪರ್ಟಿ. ಏನಾಗಿರುತ್ತೆ ಅಂದರೆ ಅಲ್ಲಿ ಚಿಲ್ಡ್ರನ್ಸ್ ಅಂದರೆ ರಿಯೋನ್ ಮಿಡಿಯೋದಲ್ಲಿರ್ತಕ್ಕಂಥ ಮಕ್ಕಳು ಅವರ ಲ್ಯಾಂಡ್ನಲ್ಲಿ ಅಂದರೆ ಅವರ ಪ್ರಾಪರ್ಟಿಯಲ್ಲಿ ಏನು ಮಾಡ್ತಿರ್ತಾರೆ, ಓಡಾಡ್ತಿರೋದು ಅವರ ಕಂಪ್ಲೇಂಟ್ ಆಗಿರುತ್ತೆ. ಇನ್ನು 3ನೇ ಕ್ವಶನ್ ಯಾವುದಂದರೆ ವಾಟ್ ವಾಸ್ ದ ಪ್ರಾಪರ್ಟಿ ರೆಫರ್ಡ್ ಹಿಯರ್. ಪ್ರಾಪರ್ಟಿ ಅಂದರೆ ಏನು ಅಂದರೆ
ದ ಲ್ಯಾಂಡ್ ಪರ್ಚೇಸ್ಡ್ ಬೈ ಅಮೇರಿಕನ್ಸ್. ಏನಂದರೆ ಅಮೇರಿಕನ್ಸು ಕೊಂಡು ತೊಗೊಂಡಿರ್ತಕ್ಕಂಥ ಲ್ಯಾಂಡ್. ಅದು ಯಾರಿಂದ ಯಾರು ಲ್ಯಾಂಡ್ ಆಗಿರುತ್ತೆ ಅಂದರೆ ಫಸ್ಟಾಗಿ ಡಾನ್ ಅನ್ಸಲ್ಮೋರ್ ಲ್ಯಾಂಡ್ ಆಗಿರುತ್ತೆ. ಅದನ್ನು ಅಮೇರಿಕನ್ಸು ಕೊಂಡು ತೊಗೊಂಡಿರ್ತಾಳೆ ಅನ್ನೋದು ಇದರ ಉತ್ತರ ಆಗಿದೆ. ಇವತ್ತು ನಾವು ಏನಂದರೆ ಯಾವುದಂದರೆ ರಿಯೋ ಆ್ಯಂಡ್ ಮಿಡಿಯೋದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಎಕ್ಸ್ಟ್ರಾಕ್ಟನ್ನು ನೋಡ್ಕೊಂಡು ಹೋಗಿದ್ದೀವಿ. ಇದರಲ್ಲಿ 3 ಮಾರ್ಕ್ಸ್ ಫಿಕ್ಸ್ ಅನ್ನೋದನ್ನು ನೀವು ಮರೆಯೋಕ್ಕೆ ಹೋಗಬೇಡ್ರಿ. 3 ಮಾರ್ಕ್ಸ್ ಫಿಕ್ಸು. ಇದರಲ್ಲಿ 10 ಎಕ್ಸ್ಟ್ರಾಕ್ಟ್ಗಳನ್ನು ಹೇಳ್ತೀನಿ. 10 ಎಕ್ಸ್ಟ್ರಾಕ್ಟ್ ಬಿಟ್ಟು ಯಾವುದೇ ಕ್ವಶನ್ಗಳು ಬರೋದಿಲ್ಲ. ಅದಕ್ಕೋಸ್ಕರ ಇವುಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡೋಣ. ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ನೀವು ಚೆನ್ನಾಗಿ ಓದ್ಕೊಳ್ಳಿ ಮತ್ತು ನಿಮ್ಮ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡೋಣ.